ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಅಲ್ಲಿರುವ C++ ಪ್ರೋಗ್ರಾಮ್ ಇನ್ಸರ್ಷನ್ ಸಾರ್ಟ್ ಹೇಗೆ ಬರೆಯೋದು ಅಂತ ಕಲಿಯೋಣ ಬನ್ನಿ. ಇದರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. Write a program to sort the elements of an array in ascending order using insertion sort. ನಮ್ಮ ಅರೇಲಿರುವ ಎಲಿಮೆಂಟ್ಸ್ ಎಲ್ಲಾನು ನಾವು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬೇಕು. ಈ ರೀತಿ ಸಾರ್ಟ್ ಮಾಡೋದಕ್ಕೆ ನಾವು ಇನ್ಸರ್ಷನ್ ಸಾರ್ಟ್ ಅನ್ನೋ ಒಂದು ಲಾಜಿಕ್ ನ ಉಪಯೋಗಿಸಬೇಕು. ಈ ಸಾರ್ಟಿಂಗ್ ಅಲ್ಲಿ ಹಲವಾರು ಮೆಥಡ್ಸ್ ಇದೆ. ಒಂದು ಇನ್ಸರ್ಷನ್ ಸಾರ್ಟ್, ಬಬಲ್ ಸಾರ್ಟ್, ಮರ್ಜ್ ಸಾರ್ಟ್, ಈ ತರ ಬೇಕಷ್ಟು ಸಾರ್ಟಿಂಗ್ ಅಲ್ಗಾರಿಥಮ್ಸ್ ಇದೆ. ಇಲ್ಲಿ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ನೀವು ಇನ್ಸರ್ಷನ್ ಸಾರ್ಟ್ ಲಾಜಿಕ್ ನ ಉಪಯೋಗಿಸಬೇಕು. ಇದರಿಂದ ನಾವೇನ್ ಕಲಿತೀವಿ? ಮೊದಲನೇದು ವೈಲ್ ಲೂಪ್ ನ C++ ಅಲ್ಲಿ ಹೇಗೆ ಉಪಯೋಗಿಸೋದು ಅಂತ ಕಲಿತೀವಿ. ಮತ್ತೆ ನೆಸ್ಟೆಡ್ ಲೂಪ್ಸ್, ಒಂದು ಲೂಪ್ ಒಳಗಡೆ ಇನ್ನೊಂದು ಲೂಪ್. ಈಗ ಒಂದು ಫಾರ್ ಲೂಪ್ ಒಳಗಡೆ ಒಂದು ವೈಲ್ ಲೂಪ್ ನ ಹೇಗೆ ಉಪಯೋಗಿಸೋದು, ವೈಲ್ ಲೂಪ್ ಒಳಗಡೆ ಫಾರ್ ಲೂಪ್ ನ ಹೇಗೆ ಉಪಯೋಗಿಸೋದು ಅಂತ ನೋಡ್ತೀವಿ. ಮತ್ತೆ ಇಂಪಾರ್ಟೆಂಟ್ ಆಗಿ ಇನ್ಸರ್ಷನ್ ಸಾರ್ಟ್ ಲಾಜಿಕ್ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಕಲಿತೀವಿ. ಬನ್ನಿ ಹಾಗಿದ್ರೆ ಪ್ರೋಗ್ರಾಮ್ ನ ಬರೆಯೋದಕ್ಕೆ ಶುರು ಮಾಡೋಣ. ಈ ಇನ್ಸರ್ಷನ್ ಸಾರ್ಟ್ ಲಾಜಿಕ್ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಈಗ ಒಂದು ರ್ಯಾಂಡಮ್ ಅರೇ ಎಲಿಮೆಂಟ್ಸ್ ಅಂತ ತಗೊಂತೀನಿ. ಸೊ 20, 40, 30, 10, 15 ಈ ತರ ರ್ಯಾಂಡಮ್ ಆಗಿ ಇರತ್ತೆ ಅನ್ಕೊಳ್ಳಿ. ಫಸ್ಟ್ ಇನ್ಸರ್ಷನ್ ಸಾರ್ಟ್ ಏನ್ ಮಾಡತ್ತೆ ಗೊತ್ತಾ? ಈ 0th ಪೊಸಿಷನ್ ಮತ್ತೆ ಫಸ್ಟ್ ಪೊಸಿಷನ್ ಅಲ್ಲಿ ಏನಿದೆಯೋ ಅದು ಸಾರ್ಟ್ ಆಗಿದ್ಯಾ ಅಂತ ತಿಳ್ಕೊಳತ್ತೆ. ಇಲ್ಲಿ ನಾನು 40 ಬದಲು 5 ಅಂತ ಹಾಕ್ತೀನಿ ಅನ್ಕೊಳ್ಳಿ. ಸೊ ಈ 20 ಮತ್ತೆ 5 ಇದರಲ್ಲಿ ಯಾವ್ದು ಚಿಕ್ಕದು ಅಂತ ನೋಡತ್ತೆ. ಇಲ್ಲಿ 5 ಚಿಕ್ಕದು. ಸೊ 5 ಏನ್ ಮಾಡತ್ತೆ? 5 ನ ಸ್ವಾಪ್ ಮಾಡತ್ತೆ. ಸೊ 5 ನ ಫಸ್ಟ್ ಪೊಸಿಷನ್ ಅಲ್ಲಿ ಹಾಕಿ 20 ನ ನೆಕ್ಸ್ಟ್ ಪೊಸಿಷನ್ ಗೆ ಹಾಕತ್ತೆ. ಮಿಕ್ಕಿದ ಎಲಿಮೆಂಟ್ಸ್ ಎಲ್ಲ ಸೇಮ್ ಆಗಿ ಇರತ್ತೆ. ನೆಕ್ಸ್ಟ್ ಏನ್ ಮಾಡತ್ತೆ? ಇಲ್ಲಿ 3ನೇ ಪೊಸಿಷನ್ ಅಲ್ಲಿ ಏನಿದೆಯೋ ಅದನ್ನ ಕಂಪೇರ್ ಮಾಡತ್ತೆ. ಸೊ ಈ 30 ದೊಡ್ಡದಾಗಿರೋದನ್ನ ಹಂಗೆ ಇಟ್ಕೊಳತ್ತೆ. ನೆಕ್ಸ್ಟ್ 4ನೇ ಪೊಸಿಷನ್ ಅಲ್ಲಿ ಏನಿದೆಯೋ ಅದನ್ನ ಕಂಪೇರ್ ಮಾಡತ್ತೆ. ಇಲ್ಲೂ ಕೂಡ 10 5 ಗಿಂತ ದೊಡ್ಡದಾಗಿರೋದ್ರಿಂದ ಅಲ್ಲೇ ಇರುತ್ತೆ. ನೆಕ್ಸ್ಟ್ 15 ನ ಕಂಪೇರ್ ಮಾಡುತ್ತೆ. 15 ಕೂಡ 5 ಗಿಂತ ದೊಡ್ಡದಾಗಿರೋದ್ರಿಂದ ಅಲ್ಲೇ ಇರುತ್ತೆ. ನೆಕ್ಸ್ಟ್ ಇಟಿರೇಷನ್ ಅಲ್ಲಿ ಮತ್ತೆ ಅದು ಸೆಕೆಂಡ್ ಎಲಿಮೆಂಟ್ ನ ಕಂಪೇರ್ ಮಾಡ್ತಾ ಹೋಗುತ್ತೆ. 20 30 ಗಿಂತ ಚಿಕ್ಕದು, ಸೊ ಅಲ್ಲೇ ಇರುತ್ತೆ. ಮತ್ತೆ 10 20 ಗಿಂತ ಚಿಕ್ಕದು, ಸೊ ಅದನ್ನ ಸ್ವಾಪ್ ಮಾಡುತ್ತೆ. ಸೊ 5 10 30 20 ಅಂತ ಆಗತ್ತೆ. ನೆಕ್ಸ್ಟ್ ಏನಾಗುತ್ತೆ? 15 ಮತ್ತೆ ಇವಾಗ ಈ ಪೊಸಿಷನ್ ಅಲ್ಲಿ ಇರೋದನ್ನ ನೆಕ್ಸ್ಟ್ ಕಂಪೇರ್ ಮಾಡುತ್ತೆ. 20 30 ಜೊತೆ ಕಂಪೇರ್ ಮಾಡುತ್ತೆ. ಸೊ ಅದು ಕೂಡ ಸ್ವಾಪ್ ಆಗುತ್ತೆ. 5 10 20 30 15 ಅಂತ. ಈಗ ಈ 15 ಅನ್ನೋದು 20 ಜೊತೆ ಸ್ವಾಪ್ ಕಂಪೇರ್ ಆಗುತ್ತೆ. 15 ಚಿಕ್ಕದಾಗಿರೋದ್ರಿಂದ ಅದು ಸ್ವಾಪ್ ಆಗುತ್ತೆ. ಸೊ 5 10 20 15 30 20 ಲಾಸ್ಟ್ ಅಲ್ಲಿ 20 ಮತ್ತೆ 30 ಕಂಪೇರ್ ಆಗುತ್ತೆ. 30 ದೊಡ್ಡದಾಗಿರೋದ್ರಿಂದ ಅದು ಸ್ವಾಪ್ ಆಗುತ್ತೆ. ಸೊ 5 10 15 20 30 ಇದು ನಮ್ಮ ಸಾರ್ಟೆಡ್ ಅರೇ. ಈ ರೀತಿ ಇನ್ಸರ್ಷನ್ ಸಾರ್ಟ್ ವರ್ಕ್ ಆಗುತ್ತೆ. ಹೇಗೆ ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ ನು ಅದು ಒಂದೊಂದು ಎಲಿಮೆಂಟ್ ಗೆ ಕಂಪೇರ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಫಸ್ಟ್ ಎಲಿಮೆಂಟ್ ನ 0th ಎಲಿಮೆಂಟ್ ಗೆ, ಹಾಗೆ ಸೆಕೆಂಡ್ ಎಲಿಮೆಂಟ್ ನ 0th ಎಲಿಮೆಂಟ್ ಗೆ, ಥರ್ಡ್ ಎಲಿಮೆಂಟ್ ನ 0th ಎಲಿಮೆಂಟ್ ಗೆ, ಈ ತರ ಪ್ರತಿಯೊಂದು ಎಲಿಮೆಂಟ್ ನು ಕಂಪೇರ್ ಮಾಡಿ ಸ್ವಾಪ್ ಮಾಡತ್ತೆ. ಸೊ ಇದ್ರ ಪ್ರಕಾರ ನಾವಿವಾಗ ಪ್ರೋಗ್ರಾಮ್ ನ ಬರೀಬೇಕು. ಈ ಪ್ರೋಗ್ರಾಮ್ ಬರೆಯೋದಕ್ಕೆ ನಾವು ಯಾವ್ಯಾವ ಸ್ಟೆಪ್ಸ್ ನ ಫಾಲೋ ಮಾಡೋದು? ಮೊದಲನೇದು ನಮ್ಮ ಹೆಡರ್ಸ್ ನ ಡಿಫೈನ್ ಮಾಡೋದು. ಅದಕ್ಕೆ #include iostream ನೀವು ಕಾಲೇಜಲ್ಲಿ .h ಉಪಯೋಗಿಸಬೇಕಾಗಬಹುದು. ಯಾಕಂದ್ರೆ ನಾನು ಇಲ್ಲಿ ಆನ್ಲೈನ್ ಎಡಿಟರ್ ನ ಉಪಯೋಗಿಸ್ತಿದ್ದೀನಿ, ಅದಕ್ಕೆ ನಾನು .h ಹಾಕ್ತಾ ಇಲ್ಲ. ನೆಕ್ಸ್ಟ್ #include ioman ip.h ಅದು ನೀವು ಕಾಲೇಜಲ್ಲಿ ಹಾಕೋಬೇಕು. ನೆಕ್ಸ್ಟ್ ಯೂಸಿಂಗ್ ನೇಮ್ ಸ್ಪೇಸ್ std ಇದು ನಮಗೆ ಬೇಕಾಗಿರುವಂತಹ ಒಂದು ಹೆಡರ್ಸ್. Next, define class sorting with private variables and public function. Class sorting lab braces semicolon ಹಾಕೋಣ.
ಕ್ಲಾಸ್ ನ ಯಾವಾಗ್ಲೂ ಎಂಡ್ ಮಾಡ್ಬೇಕಾದ್ರೆ ಸೆಮಿಕೋಲನ್ ಹಾಕ್ಬೇಕು. ಪ್ರೈವೇಟ್ ಸೆಕ್ಷನ್ ಅಲ್ಲಿ ವೇರಿಯೇಬಲ್ಸ್ ನ ಡಿಫೈನ್ ಮಾಡೋಣ. ಫಸ್ಟ್ ನಮ್ಗೆ ಒಂದು ಅರೇ ಬೇಕು, ಮ್ಯಾಕ್ಸಿಮಮ್ 50 ಇರಲಿ, ಅರೇ ಸೈಜ್, ಮತ್ತೆ ನಮ್ಮ ಫಾರ್ ಲೂಪ್ಗೆ ಒಂದು ವೇರಿಯೇಬಲ್ ಐ. ನೆಕ್ಸ್ಟ್ ಪಬ್ಲಿಕ್ ಸೆಕ್ಷನ್, ಇಲ್ಲಿ ಮೆಥಡ್ಸ್ ನ ಡಿಫೈನ್ ಮಾಡಬೇಕು. ಸೊ ವಾಯ್ಡ್ ಇನ್ಪುಟ್ ಡೇಟಾ, ವಾಯ್ಡ್ ಸಾರ್ಟ್, ವಾಯ್ಡ್ ಔಟ್ಪುಟ್ ಡೇಟಾ. ಇದು ನಮ್ಗೆ ಬೇಕಾಗಿರುವಂತ ಮೆಥಡ್ಸ್ ಅಂದ್ರೆ ಫಂಕ್ಷನ್ಸ್. ನೆಕ್ಸ್ಟ್ ಡಿಫೈನ್ ಇನ್ಪುಟ್ ಡೇಟಾ ಫಂಕ್ಷನ್ ಟು ಗೆಟ್ ಯೂಸರ್ ಇನ್ಪುಟ್. ಈಗ ನಮ್ಗೆ ಯೂಸರ್ ಇನ್ಪುಟ್ ತಗೊಬೇಕು. ಸೊ ಅದಕ್ಕೆ ಒಂದು ಫಂಕ್ಷನ್ ನ ಡಿಫೈನ್ ಮಾಡೋಣ. ವಾಯ್ಡ್ ಸಾರ್ಟಿಂಗ್, ಕ್ಲಾಸ್ ಹೆಸರು ಕೋಲನ್ 2, ಈಗ ಫಂಕ್ಷನ್ ಹೆಸರು ಇನ್ಪುಟ್ ಡೇಟಾ, ಫ್ಲವರ್ ಬ್ರಾಕೆಟ್ಸ್ ಒಳಗಡೆ ಫಂಕ್ಷನ್ ಏನ್ ಮಾಡತ್ತೆ ಅಂತ ಬರೀಬೇಕು. ಮೊದಲನೇದು ನಮ್ಗೆ ಎಂಟರ್ ದ ಸೈಜ್ ಆಫ್ ದ ಅರೇ. ಸೊ ಎಂಟರ್ ದ ಸೈಜ್ ಆಫ್ ದ ಅರೇ, CIN. ನೆಕ್ಸ್ಟ್ ನಮ್ಗೆ ಅರೇ ಎಲಿಮೆಂಟ್ಸ್ ಬೇಕು. ಸೊ ಎಂಟರ್ ದ ಅರೇ ಎಲಿಮೆಂಟ್ಸ್. ಇದಕ್ಕೆ ಫಾರ್ ಲೂಪ್ ಉಪಯೋಗಿಸಬೇಕು. ಸ್ಟ್ಯಾಂಡರ್ಡ್ ಫಾರ್ ಲೂಪ್ i = 0, i less than n, i plus plus. CIN a of i. ಇದೆರಡೇ ಇನ್ಪುಟ್ ಬೇಕಾಗಿರೋದು ನಮ್ಗೆ, ಅರೇ ಸೈಜ್ ಮತ್ತೆ ಅರೇ ಎಲಿಮೆಂಟ್ಸ್. ನೆಕ್ಸ್ಟ್ ನಾವು ಸಾರ್ಟ್ ಫಂಕ್ಷನ್ ನ ಡಿಫೈನ್ ಮಾಡೋದು. ಸೊ ಇಲ್ಲಿ ವಾಯ್ಡ್ ಸಾರ್ಟಿಂಗ್, ಕ್ಲಾಸ್ ಹೆಸರು 2 ಸಾರ್ಟ್ ಫಂಕ್ಷನ್. ಈಗ ನಾವು ಕೆಲವೊಂದು ವೇರಿಯೇಬಲ್ಸ್ ನ ಡಿಫೈನ್ ಮಾಡ್ಕೋಣ. ಇದು ಫಂಕ್ಷನ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಇಂಟ್, ಟೆಂಪ್, ಜೆ. ಈ 2 ವೇರಿಯೇಬಲ್ಸ್ ನಮಗೆ ನಮ್ಮ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಬೇಕಾಗತ್ತೆ. ಸೊ ನಮ್ಮ ಸ್ಟ್ಯಾಂಡರ್ಡ್ ಫಾರ್ ಲೂಪ್ ಹಾಕೋಣ. ಫಾರ್ i = 0, ಬಟ್ 0 ಅಲ್ಲ, ನಮ್ಗೆ ಯಾವಾಗ್ಲೂ ಫಸ್ಟ್ ಎಲಿಮೆಂಟ್ ಇಂದ ಇವಾಗ ಸಾರ್ಟ್ ಆಗ್ಬೇಕು, ಯಾಕಂದ್ರೆ 0th ಎಲಿಮೆಂಟ್ ಗೆ ಕಂಪೇರ್ ಮಾಡ್ಬೇಕು ನಾವು. ಸೊ i = 1, i less than n, i plus plus. ಸೊ ಇಲ್ಲಿ ನೀವು ಜ್ಞಾಪಕ ಕಟ್ಕೊಬೇಕು, i = 0 ಅಂತ ಹಾಕಿದ್ರೆ ನಿಮ್ ಪ್ರೋಗ್ರಾಮ್ ಲಾಜಿಕ್ ತಪ್ಪಾಗತ್ತೆ. ಈ ಲೂಪ್ ಒಳಗಡೆ ನಾವೇನ್ ಮಾಡ್ಬೇಕು, j = i ಅಂತ ಡಿಫೈನ್ ಮಾಡ್ಬೇಕು. ನಮ್ಮ j ವೇರಿಯೇಬಲ್ ಏನಿದೆಯೋ ಅದು i ಇಂದ ಶುರು ಆಗ್ಬೇಕು. ಸೊ j = i. ಈಗ ನಮ್ಮ ವೈಲ್ ಲೂಪ್, ನಾ ಹೇಳಿದಾಗ ನೆಸ್ಟೆಡ್ ಲೂಪ್ಸ್ ಬಗ್ಗೆ ತಿಳ್ಕೊಂತೀವಿ ಅಂತ. ಇಲ್ಲಿ ನೋಡಿ ಫಾರ್ ಲೂಪ್ ಒಳಗಡೆ ವೈಲ್ ಲೂಪ್ ಉಪಯೋಗಿಸ್ತಾ ಇದೀವಿ. ಈ ವೈಲ್ ಲೂಪ್ ಒಳಗಡೆ 2 ಕಂಡೀಷನ್ಸ್ ಇರುತ್ತೆ. ಒಂದು j > 1, ಯಾವಾಗ್ಲೂ j > 1 ಆಗಿರ್ಬೇಕು. ಅಂಡ್ a of j lesser than a of j minus 1. ಇದು ನಮ್ಮ 2ನೇ ಕಂಡೀಷನ್. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಜೆ ಯಾವಾಗ್ಲೂ 1 ಜಾಸ್ತಿ ಇರ್ಬೇಕು ಅಥವಾ ಈಕ್ವಲ್ ಆಗಿರ್ಬೇಕು ಅನ್ನೋದು 1 ಕಂಡೀಷನ್. ಮತ್ತೆ ನಮ್ಮ ಫಸ್ಟ್ ಎಲಿಮೆಂಟ್ 0th ಎಲಿಮೆಂಟ್ ಗಿಂತ ಚಿಕ್ಕದಾಗಿದ್ಯಾ ಅಂತ ನೋಡ್ತಾ ಇದೀವಿ. ಅದೇ ರೀತಿ ಸೆಕೆಂಡ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಗಿಂತ ಚಿಕ್ಕದಾಗಿದ್ಯಾ ಅಂತ ನೋಡ್ತಾ ಇದೀವಿ. ಸೊ ಈ ರೀತಿ ಚೆಕ್ ಮಾಡೋದಕ್ಕೆ ಈ ಕಂಡೀಷನ್ ನ ಬರ್ದಿರೋದು. ಸೊ ಈ ವೈಲ್ ಲೂಪ್ ಅಲ್ಲಿ ನಾವು ಸ್ವಾಪ್ ಮಾಡ್ಬೇಕು, ಅಂದ್ರೆ ಒಂದು ಜಾಗಕ್ಕೆ ಇನ್ನೊಂದನ್ನ ಹಾಕ್ಬೇಕು. ಅದಕ್ಕೆ 3 ಸ್ಟೇಟ್ಮೆಂಟ್ಸ್ ಬರೀತೀನಿ. ಟೆಂಪ್ = a of j, a of j = a of j minus 1, ಮತ್ತೆ a of j minus 1 equals temp. ಇದು ನಮ್ಮ ಸ್ವಾಪಿಂಗ್ ಲಾಜಿಕ್. ಸೊ ಒಂದ್ ಎಲಿಮೆಂಟ್ ನ ಇನ್ನೊಂದು ಎಲಿಮೆಂಟ್ ಜಾಗಕ್ಕೆ ಹಾಕೋದಕ್ಕೆ ಈ 3 ಸ್ಟೇಟ್ಮೆಂಟ್ಸ್ ನ ನಾವು ಬರೀತಾ ಇದೀವಿ. ಇದು ಸ್ವಾಪಿಂಗ್ ಲಾಜಿಕ್ ಅಂತಾನೆ ಹೇಳೋದು. ನೆಕ್ಸ್ಟ್ ನಮ್ಮ ಲೂಪ್ ಅಲ್ಲಿ ಯಾವಾಗ್ಲೂ j ಮೈನಸ್ ಆಗ್ಬೇಕು. ಸೊ ಈ ಲೂಪ್ ಮತ್ತೆ ಮತ್ತೆ ಎಕ್ಸಿಕ್ಯೂಟ್ ಆಗತ್ತೆ. ಇದು ನಮ್ಮ ಸಾರ್ಟ್ ಫಂಕ್ಷನ್. ಸೊ ಸಾರ್ಟ್ ಫಂಕ್ಷನ್ ಅಲ್ಲಿ ನಾವ್ ಏನ್ ಮಾಡಿದ್ವಿ, ಒಂದು ಫಾರ್ ಲೂಪ್ ಹಾಕಿದ್ವಿ, ಫಾರ್ ಲೂಪ್ ಒಳಗಡೆ ಒಂದು ವೈಲ್ ಲೂಪ್ ಹಾಕಿದ್ವಿ, ವೈಲ್ ಲೂಪ್ ಒಳಗಡೆ ನಮ್ಮ ಸಾರ್ಟಿಂಗ್ ಲಾಜಿಕ್ ನ ಬರೆದ್ವಿ. ಸಿಂಪಲ್ ಆಗಿದೆ ಅಲ್ವಾ? ನೆಕ್ಸ್ಟ್ ಔಟ್ಪುಟ್ ಡೇಟಾ ಫಂಕ್ಷನ್ ನ ಬರೆಯೋದು. ಸೊ ವಾಯ್ಡ್ ಸಾರ್ಟಿಂಗ್
ಔಟ್ಪುಟ್ ಡೇಟಾ ಇದರೊಳಗಡೆ ಒಂದು ಸಿ ಔಟ್ ಸ್ಟೇಟ್ಮೆಂಟ್, array elements after sorting. ಇಲ್ಲಿ ನಾನು ಎಂಡ್ ಎಲ್ ಅಂತ ಕೊಡ್ತೀನಿ. ಇದು ನನಗೆ ನೆಕ್ಸ್ಟ್ ಲೈನ್ ಅಲ್ಲಿ ಔಟ್ಪುಟ್ ಬರೋದಕ್ಕೆ ಮಾತ್ರ. ಸೊ ಫಾರ್ I equal 0, I less than n, I plus plus C out A of I. ಮತ್ತೆ ಪ್ರತಿಯೊಂದು ಎಲಿಮೆಂಟ್ಗೂ ಸ್ವಲ್ಪ ಸ್ಪೇಸ್ ಇರಲಿ ಅಂತ ಸೆಟ್ ವಿತ್ 4 ಅಂತ ಕೊಡ್ತೀನಿ. ಇದು ನನಗೆ ಔಟ್ಪುಟ್ ಡೇಟಾ ಫಂಕ್ಷನ್. ನೆಕ್ಸ್ಟ್ ಏನ್ ಫಂಕ್ಷನ್? ಮೇನ್ ಫಂಕ್ಷನ್ ಬರೆಯೋದು. ಈ ಮೇನ್ ಫಂಕ್ಷನ್ ನ ಬರೆದ್ರೆ ನಮ್ಮ ಪ್ರೋಗ್ರಾಮ್ ರನ್ ಆಗೋದು, ಇಲ್ಲಾಂದ್ರೆ ಎರರ್ ಬರುತ್ತೆ. ನೀವು ವಾಯ್ಡ್ ಮೇನ್ ಅಂತ ಕೂಡ ಕೊಡ್ಬೋದು. ನಾನು ಇಂಟ್ ಮೇನ್ ಅಂತ ಕೊಟ್ಟಿದ್ದೀನಿ. ಸೊ ಫಸ್ಟ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಣ. ಸಾರ್ಟಿಂಗ್ ಎಸ್ ಡಾಟ್ ಇನ್ಪುಟ್ ಡೇಟಾ ಎಸ್ ಡಾಟ್ ಸಾರ್ಟ್. ಇದೆಲ್ಲ ಏನಂತೀವಿ? ಫಂಕ್ಷನ್ ಇನ್ವೊಕೇಶನ್, ಅಂದ್ರೆ ಫಂಕ್ಷನ್ ನ ಕಾಲ್ ಮಾಡ್ತಾ ಇರೋದು. ಎಸ್ ಡಾಟ್ ಔಟ್ಪುಟ್ ಡೇಟಾ. ಸೊ ಈಗ ನಮ್ಮ ಪ್ರೋಗ್ರಾಮ್ ರೆಡಿ ಇದೆ, ರನ್ ಮಾಡೋಣ. ಏನಾದ್ರು ಕಂಪೈಲೇಷನ್ ಎರರ್ಸ್ ಇದ್ರೆ ನಮ್ಗೆ ಇಲ್ಲಿ ಬರುತ್ತೆ. ನನ್ನ ಪ್ರೋಗ್ರಾಮ್ ಅಲ್ಲಿ ಏನು ಕಂಪೈಲೇಷನ್ ಎರರ್ ಇಲ್ಲ. ಸೊ ಎಂಟರ್ ದ ಸೈಜ್ ಆಫ್ ದ ಅರೇ ಅಂತ ತೋರಿಸ್ತದೆ. 5. ಎಂಟರ್ ದ ಅರೇ ಎಲಿಮೆಂಟ್ಸ್ 50, 30, 40, 20, 10. ಸೊ ನನ್ನ ಅರೇ ರ್ಯಾಂಡಮ್ ಆಗಿ ಕೊಟ್ಟಿದ್ದೀನಿ. ಅರೇ ಎಲಿಮೆಂಟ್ಸ್ ಆಫ್ಟರ್ ಸಾರ್ಟಿಂಗ್ ಇಸ್ 10, 20, 30, 40, 50. ಸೊ ನನಗೆ ನನ್ನ ಅರೇ ಎಲಿಮೆಂಟ್ಸ್ ಪರ್ಫೆಕ್ಟ್ ಆಗಿ ಸಾರ್ಟ್ ಆಗಿ ಔಟ್ಪುಟ್ ಬಂತು. ಈ ರೀತಿ ನೀವು ಡಿಫ್ರೆಂಟ್ ಇನ್ಪುಟ್ ನ ಕೊಟ್ಟು ನಿಮ್ಮ ಅರೇ ಕರೆಕ್ಟ್ ಆಗಿ ಸಾರ್ಟ್ ಆಗ್ತಿದ್ಯಾ ಅಂತ ಚೆಕ್ ಮಾಡಬಹುದು. ಈಗ ನಿಮ್ಗೆ ಈ ಇನ್ಸರ್ಷನ್ ಸಾರ್ಟ್ ಹೇಗೆ ಬರೆಯೋದು ಅಂತ ಗೊತ್ತಾಯ್ತಲ್ವಾ? ಈ ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಮ್ಮ ಕಮೆಂಟ್ಸ್ ಮೂಲಕ ನೀವು ತಿಳಿಸಬಹುದು. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನೀವು ನಮ್ಮ ವೆಬ್ಸೈಟ್ kalyona.com ನ ವಿಸಿಟ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಪ್ರೋಗ್ರಾಮ್ ಜೊತೆಗೆ ಹಲವಾರು ಕೋರ್ಸಸ್, ಜಾವಾ ಸ್ಕ್ರಿಪ್ಟ್, CSS, HTML, ಜಾವಾ, SQL ಈ ತರ ಕೋರ್ಸಸ್ ಗಳು ಅವೈಲಬಲ್ ಇದೆ. ಇದನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ.